ನಮಸ್ಕಾರ ವೀಕ್ಷಕರಿಗೆ ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಮತ್ತೊಂದು ಗಣೇಶ ಗೂಡನ್ ಕರ್ಕೊಂಡ್ ಬಂದಿನಿ. ಇಷ್ಟು ದಿನ ನಿಮಗೆ ದೊಡ್ಡ ಗಣೇಶ ತೋರಿಸ್ತಿದ್ದೆ. ಇವತ್ತು ಪುಟ್ಟದಾಗಿರುವಂಥ ಗಣೇಶಗಳು ಹಿಂಗೆ ಆಲ್ಮೋಸ್ಟ್ ಒಂದು 8 ಇಂಚಿಂದ ಹಿಡಿದು ಒಂದು 2 ಗಂಟೆ ಇರೋ ಗಣೇಶಗಳು ಹೋಲ್ಸೇಲ್ ಕೊಡ್ತಾ ಇದ್ದಾರೆ. ಸೊ ನೋಡ್ತಿರ್ಬೋದು, ಇದು ಶ್ರೀ ಬಸವೇಶ್ವರ ಗಣೇಶ ಆರ್ಟ್ಸ್ ಅಂದ್ಬಿಟ್ಟು ಇವ್ರ ಹತ್ರ ಪರಿಶುದ್ಧ ಮಣ್ಣಿನ ಗಣೇಶಗಳು ಸಿಗ್ತದೆ. ಸೊ ಈ ಕಡೆ ಹಂಗೆ ಟರ್ನ್ ಮಾಡಿ ಈ ಕಡೆ. ಸೊ ನೋಡ್ತಿರ್ಬೋದು, ಹಿಂಭಾಗದಲ್ಲಿ ಫುಲ್ಲು ಗೋಡನ್ ಫುಲ್ಲು ತುಂಬಿಸಿದ್ದಾರೆ. ಎಲ್ಲ ಹೋಲ್ಸೇಲ್ ಕೊಡ್ತಾರೆ ವೀಕ್ಷಕರು. ಅವರು ತುಂಬಾ ಜನ ಏನು ಹೇಳ್ತಾರೆ, ನನಗೆ ಇತ್ತೀಚೆಗೆ ಬರೀ ಏನೋ ರೋಡಲ್ಲಿ ಕೂರಿಸೋ ಗಣೇಶಗಳು ಅಷ್ಟು ದೊಡ್ಡದಾಗಿರೋ ಗಣೇಶ ಮತ್ತೆ ತೋರಿಸಿರೋದ. ಇವತ್ತು ನಿಮಗೆ ಮನೇಲಿ ಕೂರಿಸೋದು ಮತ್ತು ಅಪಾರ್ಟ್ಮೆಂಟ್ ಅಲ್ಲಿ, ಸೊ ಈ ರೀತಿ ನಿಮಗೆ ಅದು ಡಿಫ್ರೆಂಟ್ ಆಗಿ ತುಂಬಾ ಜನ ಅನ್ಕೋತಾರೆ. ಇದ್ರಲ್ಲಿ ನಿಮಗೆ ಮಾಡ್ಯೂಲ್ಸ್ ಕಮ್ಮಿ ಇರುತ್ತೆ. ಮನೇಲಿ ಕೂರಿಸೋ ಗಣೇಶನಿಗೆ ತುಂಬಾ ಮಾಡ್ಯೂಲ್ ಕಮ್ಮಿ ಇರ್ತವೆ. ಆದರೆ ಇಲ್ಲಿ ನಿಮಗೆ ಸುಮಾರು ಒಂದೊಂದು ಇಂಚಸ್ ಅಲ್ಲಿ ನಿಮಗೆ 20-30 ವೆರೈಟೀಸ್ ಆಫ್ ಮಾಡಲ್ಸ್ ಇದೆ. ಸೊ ಮೊದಲಾಗಿ ಸರ್ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೆಂಗಿದ್ದೀರಾ? ಆರಾಮ್ ಸರ್. ಸರ್ ನಿಮ್ಮ ಪರಿಚಯ ಮಾಡ್ಕೊಡಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ, ಏನು ಕತೆ ಹೇಳಿ ಸರ್. ಸರ್ ನಾವು 25 ವರ್ಷದಿಂದ ಅಂಗಡಿಗೆ ಹಾಕೊಂತೀರಿ. ಒಂದು 2 ವರ್ಷದಿಂದ ಹೋಲ್ಸೇಲ್ ಕೊಡ್ತಾ ಇದ್ದೀರಾ. ಸೊ ನಿಮ್ಮ ಹತ್ರ ಎಷ್ಟು ಇಂಚಿಂದ ಎಷ್ಟು ಸ್ಟಾರ್ಟಿಂಗ್ ಏನು ಕತೆ? ಸರ್ 8 ಇಂಚಿಂದ 26 ಇಂಚ್ವರೆಗೂ ಐತೆ. 2.5 ಅಡಿ. 8 ಇಂಚಿಂದ. ಸೊ 8 ಇಂಚಿಂದ 26 ಅದೇ ಒಂದು 2.5 ಅಡಿ. ಸೊ ನೋಡ್ತಿರ್ಬೋದು, ಮೊದಲೇದಾಗಿ ತೋರಿಸ್ಬಿಡಿ ಯಾವ ಸೈಜ್ ಬರುತ್ತೆ. ಸರ್ ನೋಡಿ ಸರ್. ಸೊ ನೋಡ್ತಿರ್ಬೋದು ವಿಷಯ, ಇದು ಸ್ಟಾರ್ಟಿಂಗ್ ಸೈಜ್ ಇರುತ್ತೆ. ನೋಡ್ತಿರ್ಬೋದು ಒಂದು ಕೈ, ನಮ್ಮ ಕೈ ಎಷ್ಟು ಬರುತ್ತೆ ಅಷ್ಟೇ. ಎಷ್ಟಿದು? 8 ಇಂಚ್. 8 ಇಂಚು ಅಬ್ಸರ್ವ್ ಮಾಡ್ತಿರ್ಬೋದು ನಿಮಗೆ ಹಿಂಭಾಗದಲ್ಲಿ. ಸೊ ಇದು ಪಕ್ಕಾ ಪರಿಶುದ್ಧ ಮಣ್ಣಿನ ಗಣೇಶ ಸರ್. ನೋಡಿ ಒಳಗಡೆ ನೋಡಿ ಅಬ್ಸರ್ವ್ ಮಾಡ್ಬೋದು. ಓಕೆನಾ? ಯಾವ್ದೇ ರೀತಿ POP ಇಲ್ಲ. ಅರೆ POP ಅಚ್ಚಿಂದ ಮಾಡುವಂಥ ಗಣೇಶ ಇದು. ಓಕೆನಾ? ಅರೆ POP ಅಲ್ಲ. ಓಕೆನಾ? ಅದೊಂದು ನೆನ್ಪಿಟ್ಕೊಬಿಡಿ. ಸೊ ತುಂಬಾ ಜನ ಅನ್ಕೋತೀರಾ ಮನೇಲಿ ಕೂರಿಸೋಂಥ ಗಣೇಶ ಪುಟ್ಟದಾಗಿರೋ ಗಣೇಶ ಮಾಡ್ಲು ಸಿಗೋಣ ಅಂದ್ಬಿಟ್ಟು. ಸೊ 8 ಇಂಚಲ್ಲಿ ಎಷ್ಟು ತರ ಮಾಡಲಿ ಸರ್? ಒಂದು 15ನಿಂದ ಒಂದು 20 ಡಿಸೈನ್ ಐತೆ ಸರ್. ಸೊ ವೀಕ್ಷಕರೇ, 15-20 ಎಲ್ಲ ತೋರಿಸಲ್ಲ, ಮೇನ್ ತೋರಿಸ್ತೀನಿ. ಸೊ ನೋಡಿ, ಇದು ಕೂಡ ಅದನ್ನೇ ಪಾಟಿಲ್ ಟೈಪ್ ಗಣೇಶ ನೋಡ್ತಿರ್ಬೋದು ನೀವು. ಇದು 8 ಇಂಚಲ್ಲಿ ನೋಡಿ, ಪಾಟಿಲ್ ಟೈಪ್ ಗಣೇಶ. ದೊಡ್ಡದಲ್ಲಿ ನೋಡಿರ್ತೀರಿ ನೀವು 5 ಅಡಿ 6 ಅಡಿ ಗಣೇಶಗಳಲ್ಲಿ. ಪಾಟಿಲ್ ಟೈಪ್ ಗಣೇಶ ನಿಮಗೆ ಕೇವಲ ಅರ್ಧ ಎಷ್ಟು 8 ಇಂಚಲ್ಲಿ ನೋಡ್ತಿರ್ಬೋದು. ನೋಡಿ ಸಕ್ಕತ್ತಾಗಿದೆ. ಇನ್ ಕೇಸ್ ಇನ್ನೊಂದು ಹೋಲ್ಸೇಲ್ಗೆ ಏನಾದರೂ ನೀವೇನೋ ರಿಟೇಲ್ ಶಾಪ್ ಏನೋ ಇಟ್ಕೋಬೇಕು ಅನ್ಕೊಂಡಿದ್ರೆ ಇವತ್ತು ತಗೊಬೋದು. ಒಳ್ಳೆ ರೀಸನಬಲ್ ಪ್ರೈಸ್. ಸೊ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿರ್ಬೋದು ಅಂದಾಜು? ಸರ್ 180 ರೂಪಾಯಿಂದ ಐತೆ. ಸೊ ಕೇವಲ 180 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ ವೀಕ್ಷಕರೇ. ಸೊ ಬನ್ನಿ ನೋಡ್ತಾ ಹೋಗೋಣ. ಸೊ ಇದೊಂದು ಆಯ್ತು, ಪಾಟಿಲ್ ಟೈಪ್ ಗಣೇಶ ಆಯ್ತಾ. ಸೊ ಇನ್ನೊಂದು ನೋಡ್ಬೋದು, ಇದ್ರಲ್ಲೇ 8 ಇಂಚ್. ಸೊ ಇದು ನೋಡ್ತಿರ್ಬೋದು, ಇದು ಕೂಡ ಪಾಟಿಲ್, ಸ್ವಲ್ಪ ಹಂಗೆ ಹೊರಗಡೆ ಬನ್ನಿ. ಸೊ ಇದು ಕೂಡ ಪಾಟಿಲ್ ಟೈಪ್ ಗಣೇಶನೇ, ಅದೇ 8 ಇಂಚ್ ಇದೆ. ಅದು ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಕಿರೀಟ ಬರಲ್ಲ, ನಿಮಗೆ ಪೇಟ ಬರುತ್ತೆ. ಇದೊಂದ್ರಿ ಬಾಂಬೆ ಸ್ಟೈಲ್ ಇದೆ ನೋಡಿ. ನಿಮ್ಗೆ ಇದೆಲ್ಲ ಅಬ್ಸರ್ವ್ ಮಾಡ್ಬೋದು, ಸೊಂಡೆಲ್ಲ ಅಬ್ಸರ್ವ್ ಮಾಡ್ಬೋದು. ಸೊ ಬಾಂಬೆ ಸ್ಟೈಲ್ ಇದೆ, ಅಬ್ಸರ್ವ್ ಮಾಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿದೆ. ಸೊ ತುಂಬಾ ಮಾಡುತ್ತೆ. ಇವಾಗ ಇದ್ರಲ್ಲಿ ಇಷ್ಟನಾ ಸರ್? ಇದ್ರಲ್ಲಿ ಇನ್ನ ಐತೆ ಸರ್. ಅದೇ ರೀತಿ ಕಲರೇಷನ್ ಡಿಫ್ರೆನ್ಸ್ ನಿಮ್ಗೆ ಅಷ್ಟೇ ನೋಡ್ತಿರ್ಬೋದು. ಸಕ್ಕತ್ತಾಗಿದೆ ನೋಡ್ತಿರ್ಬೋದು. ಎಲ್ಲ ಪರಿಶುದ್ಧ ಮಣ್ಣಿನ ಗಣೇಶ, ಎಲ್ಲ ವಾಟರ್ ಪೈಂಟ್ ಯೂಸ್ ಮಾಡಿ ಮಾಡೋಂಥದ್ದು. ನಿಮ್ಗೆ ಯಾವುದೇ ರೀತಿ ಪರಿಸರದ ಹಾನಿ ಆಗಲ್ಲ ಇವೆಲ್ಲ. ಓಕೆನಾ? ಸೊ ಹಂಗೆ ನೋಡ್ತಾ ಹೋಗೋಣ. ನೋಡಿ ಇದು ನೋಡಿ, ಇನ್ನೂ ಚಿಕ್ಕದು. ಆಕ್ಚುಲಿ 8 ಇಂಚಿನ ಚಿಕ್ಕದು ಅನ್ಕೋತಿರಲ್ಲ ಇದು. ಸೊ ಇದು ಬಂದ್ಬಿಟ್ಟು 8 ಇಂಚಿನೇ ಚಿಕ್ಕದು. ನೋಡಿ ನನ್ನ ಕೈ ಅಬ್ಸರ್ವ್ ಮಾಡೋ ಹಿಂದೆ ಇಕ್ಕಿದ್ದೀನಿ, ನಂಗೆ 8 ಇಂಚಿನೇ ಚಿಕ್ಕದು. ಹಿಂಭಾಗದಲ್ಲಿ ನಿಮಗೆ ಹೋಮ್ ಬರುತ್ತೆ. ಹೋಮ್ ಮುಂಭಾಗದಲ್ಲಿ ಗಣೇಶ ಕೂತಿರ್ತಾರೆ. ಕಾನ್ಸೆಪ್ಟ್ ಇದು ಒಂಥರ ಪ್ರಭಾವಳಿ ಅಂತ ಹೇಳ್ಬೋದು. ಚಿಕ್ಕದಾಗಿರೋ ಗಣೇಶನಿಗೆ ಪ್ರಭಾವಳಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ನೀವು ಅಂಗಡಿಯಲ್ಲಿ ಏನಾದರೂ ರೆಗ್ಯುಲರ್ ಆಗಿ ತುಂಬ ಜನ ಮುಳುಗ್ಸಲ್ಲ, ಒಂದೊಂದು ವರ್ಷಕ್ಕೆ ಒಂದು ಗಣೇಶ ಇಟ್ಕೋತಾರಲ್ಲ. ಸೊ ಅಂಥವ್ರು ಈ ಥರ ಕಾನ್ಸೆಪ್ಟ್ ಇಟ್ಕೋಬೋದು ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ನೋಡ್ತಿರ್ಬೋದು, ಇದೆಲ್ಲ ದೊಡ್ಡದಿದೆ. ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಫಸ್ಟ್ ಚಿಕ್ಕದು ಮುಗಿಸ್ಕೊಬೋಣ, ದೊಡ್ಡದು ಹೋಗೋಣ ಅಲ್ಲಿ ಲಾಸ್ಟಲ್ಲಿ. ಸರ್ 10 ಎಷ್ಟಿದು? ಇದು ನಿಮಗೆ 12 ಇಂಚ್ ಬರ್ತದೆ ಸರ್. ಸೊ ವೀಕ್ಷರ, ಇದು 12 ಇಂಚು ಗಣೇಶ ನೋಡ್ತಿರ್ಬೋದು ವೀಕ್ಷರ, ಎಷ್ಟು ಸಾಕಾಗಿದೆ ನೋಡಿ. ಪಾಟಿಲ್ ಟೈಪ್ ಗಣೇಶ. ಇದು ಕೂಡ ನಿಮಗೆ ಸೈಡ್ ದರ್ಬಾರ್ ಮಾಡ್ತಿರ್ತಾರ ಗಣೇಶ. ಇದು ಕುತ್ಕೊಂಡು ನೋಡಿ, ಪಕ್ಕ ಪರಿಶುದ್ಧ ಮಣ್ಣಿಂದು. ಇದು ಬಂದು ನಿಮ್ಗೆ ಪೇಟ ಬರುತ್ತೆ ಮೇಲೆ ನೋಡ್ತಿರ್ಬೋದು. ಸರ್ ಈಗ ಒಂದು ಪೀಸಲ್ಲಿ ಎಷ್ಟು ಪೀಸಸ್ ಅವೈಲೇಬಲ್ ಇದೆ? ಇವಾಗ ಇದು ನನಗೆ ಒಂದು ಹೋಲ್ಸೇಲ್ ಬೇಕು ಅಂದ್ರೆ ಎಷ್ಟು ಪೀಸ್ ಕೊಡ್ತೀರಾ ಅಂದಾಜು? ಸರ್ ನಾವು ಒಂದು ಎಲ್ಲ ತಗೊಂಡ್ರೆ ಒಂದು 100 ಪೀಸ್ವರೆಗೂ 100 ಪೀಸ್ ಕೂಡ ಸಿಗುತ್ತೆ. ಸೊ ಓವರ್ ಆಲ್ ಈ ಗೋಡನ್ ನೋಡ್ತಾ ಇರಲ್ಲ, ಒಂದು 2000ಕ್ಕಿಂತ ಮೇಲ್ ಪೀಸಸ್ ಇದೆ ವೀಕ್ಷಕರೇ. ಓಕೆನಾ? ಇವ್ರು ಪರಿಶುದ್ಧ ಮಣ್ಣಲ್ಲಿ ಮಾಡ್ತಾರೆ ಮತ್ತೆ ಹೋಲ್ಸೇಲ್ ಕೊಡ್ತಿರೋದು, ಅದು ನೆನ್ಪಿಟ್ಕೊಬಿಡಿ. ಇದು ಇಟ್ಬಿಡೋಣ. ಸೊ ನೆಕ್ಸ್ಟ್ ಸರ್ ನೋಡಿ, ಇದು ನೋಡಿ ಕಲರಲ್ಲಿ ಡಿಫ್ರೆನ್ಸ್, ಕಲರೇಷನ್ ಡಿಫ್ರೆಂಟ್ ನೋಡಿ. ನಿಮಗೆ ಫೇಸ್ ಫಿನಿಶಿಂಗ್ ನೋಡ್ಬೋದು, ಎಷ್ಟು ಸಕ್ಕದಾಗಿ ಮಾಡಿದಾರೆ ಅಂದ್ಬಿಟ್ಟು. ತುಂಬಾ ಜನ ಅಂತಾರೆ ಫಿನಿಶಿಂಗ್ ಸಿಗಲ್ಲ ಚಿಕ್ಕ ಗಣೇಶಗಳು ಅಂತಾರೆ. ಸೊ ಫಿನಿಶಿಂಗ್ ಅಬ್ಸರ್ವ್ ಮಾಡ್ಬೋದು. ನಿಮಗೆ ಹತ್ತ ತೋರಿಸ್ಬಿಡ್ಬೋದು. ಸೊ ನೋಡಿ, ಅಡಿಯಿಂದ ಮುಡಿಗಂಟ ನೋಡ್ಬೋದು, ಎಷ್ಟು ಸಕ್ಕದಾಗಿ ಫಿನಿಶಿಂಗ್ ನೀವೇ ನೋಡ್ತಿರ್ಬೋದು. ಚೆನ್ನಾಗಿದೆ ನೋಡಿ. ಮನೇಲಿ ಕೂರಿಸೋರ್ಗೂ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ಆಕ್ಚುಲಿ ಗಣೇಶಗಳು. ತುಂಬಾ ವೆರೈಟಿ ಕೂಡ ಇದೆ. ಓಕೆನಾ? ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಇದು 10 ಇಂಚ್ ಅಲ್ವಾ? ಇದು ಇಲ್ಲ 12 ಇಂಚು. 12 ಇಂಚು ಸಾರಿ, 12 ಇಂಚಲ್ಲಿ ನೋಡಿ ಪಾಟಿಲ್ ಟೈಪ್ ಗಣೇಶ. ಅವೆಲ್ಲ ಪುಟ್ಟದಾಗಿರೋ ಪಾಟಿಲ್ ಟೈಪ್ ಗಣೇಶ ತೋರಿಸ್ದೆ ಇಲ್ಲಿ. ಇಲ್ಲ ಅದು ಅಲ್ಲಿ ಮುಂದೆ ತೋರಿಸ್ಬಿಟ್ರು. ಅದು 8 ಇಂಚು. ಇಲ್ಲೇನು ನೋಡ್ತಾ ಇರೋ ಅದು ಬಂದು 8 ಇಂಚಲ್ಲಿ ಪಾಟಿಲ್ ಟೈಪ್ ಗಣೇಶ. ಇದು ಬಂದ್ಬಿಟ್ಟು 12 ಇಂಚು ನೋಡ್ತಿರ್ಬೋದು. 12 ಇಂಚಲ್ಲಿ ಪಾಟಿಲ್ ಟೈಪ್ ಗಣೇಶ ನೋಡಿ. ಅದು ಬಲ್ಕ್ ಆಗಿ ಎಷ್ಟು ದುಮ್ಗೆ ಸಾಕಾಗಿರೋ ಗಣೇಶ ನೋಡೋಕ್ಕೆ ಸೂಪರ್ ಆಗಿದೆ ಅಲ್ಲ? ಇದರಲ್ಲಿ ಅದೇ ಹೇಳೋದಲ್ಲ, ಒಂದೊಂದು ಥರದ್ದು ಮಾಡ್ಗಳು ಡಿಫ್ರೆನ್ಸ್ ಇದೆ. 30 ಥರ ಐತೆ ಸರ್ ಇದ್ರಲ್ಲಿ. 30 ಥರ ಇದೆಯಾ? ಸೊ 12 ಇಂಚಲ್ಲೂ 30 ಥರ ಇದೆ. ಸೊ ಹಂಗೆ ನೋಡ್ತಾ ಹೋಗೋಣ. ಇವಾಗ 14 ನೋಡಿ ಅಲ್ಲೈತೆ. 14 ತೋರಿಸ್ಬಿಡೋಣ ಈ ಕಡೆ ಇಲ್ಲಲ್ವಾ? ಸೊ ನೋಡಿ ವೀಕ್ಷರ, ನಾನೇ ತೋರಿಸ್ತೀನಿ ನಿಮಗೆ. ಒಂದು ತೋರಿಸ್ಬಿಡೋಣ. ಸೊ ವೀಕ್ಷರ ಅಬ್ಸರ್ವ್ ಮಾಡ್ತಿರ್ಬೋದು, ಇದು 14 ಇಂಚು ನೋಡಿ. ಇದು ಪಕ್ಕ ಮಣ್ಣಿಂದ. ಇಲ್ಲಿ ಯಾವ ತೋರಿಸ್ತಾ ಇಲ್ಲ, ಯಾವುದೇ ರೀತಿ POP ಇಲ್ಲ ವೀಕ್ಷರ, ಎಲ್ಲ ಪರಿಶುದ್ಧ ಮಣ್ಣಿನ ಗಣೇಶ ನೋಡ್ತಿರ್ಬೋದು. ಎಷ್ಟು ಕ್ರಿಮಿನಲ್ ಎಷ್ಟು ಚೆನ್ನಾಗಿ ನೋಡಿದೆ, ಶೈನಿಂಗ್ ಆಗ್ತಾ ಇದೆ. ಇದು ಬಂದ್ಬಿಟ್ಟು ನಿಮಗೆ ಆನೆ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಆನೆ ಸೊಂಡ್ಲು ನೋಡ್ತಿರ್ಬೋದು. ಆನೆ ಹಿಂಭಾಗದಲ್ಲಿ ಕೂತಿರ್ತಾರೆ ಗಣೇಶ. ಇದು ಚೆನ್ನಾಗಿದೆ ನೋಡಿ. ಓಕೆನಾ? ಸೊ ಹಂಗೆ ಬೇರೆ ಮಾಡ್ಲುಗಳಿದೆ, ನೋಡ್ತಾ ಹೋಗೋಣ.
ಇದೆಲ್ಲ ಪರಿಸರಕ್ಕೆ ಯಾವುದೇ ರೀತಿ ಮಾಲಿನ್ಯ ಆಗಲ್ಲ ವೀಕ್ಷರ, ಅದೊಂದು ನೆನ್ಪಿಟ್ಕೊಂಬಿಡಿ. ತುಂಬಾ ಜನ ಅಂತಾರೆ ನೋಡಿದ ತಕ್ಷಣ ನಿಮಗೆ ಇದೆಲ್ಲ ನಿಮಗೆ ಮುಂಬೈಲಿ ನೋಡಿರ್ತೀರ POP ಟೈಪಲ್ಲಿ ಚಿಕ್ಕ ಚಿಕ್ಕದಾಗ POP ಫಿನಿಶಿಂಗ್ ಚೆನ್ನಾಗಿರ್ತವೆ, ಆದ್ರೆ ಮಣ್ಣಲ್ಲೇ ಇಷ್ಟೊಂದು ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ನೋಡಿ ವೀಕ್ಷರ ಇದು ನೋಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿದೆ ನೋಡಿ. ಇದು ಬಂದ್ಬಿಟ್ಟು ಎಷ್ಟು 12 ಇಂಚಲ್ಲಿ ಹೇಳಿದ್ ನೀವು ಸರ್ 14. ಇದೊಂದು ರೀತಿ ನಿಮಗೆ ಲಾಲ್ಬಾಗ್ ಟೈಪ್ ಗಣೇಶ ಹತ್ರ ಬರುತ್ತೆ ನೋಡಿ, ಅಬ್ಸರ್ವ್ ಮಾಡ್ತಿರ್ಬೋದು ವೀಕ್ಷರ. ಎಷ್ಟು ಸಕ್ಕತ್ತಾಗಿದೆ ಗಣೇಶ, ನಿಮಗೆ ನೋಡ್ತಿರ್ಬೋದು ಮಸ್ತಾಗಿದೆ, ಸೂಪರ್ ಆಗಿದೆ. ನಿಮಗೆ ಕಣ್ಣು ಅಬ್ಸರ್ವ್ ಮಾಡ್ಬೋದು, ಸ್ವಲ್ಪ ಕಣ್ಣತ್ತ ತೋರಿಸ್ಮ ನೋಡಿ, ಕಣ್ಣು ಅಬ್ಸರ್ವ್ ಮಾಡ್ಬೋದು. ನಿಮ್ಗೆ ಚಿಕ್ಕ ಗಣೇಶ ಅಂದ ತಕ್ಷಣ ಅವ್ರೇನು ಬೇಕಾಬಿಟ್ಟಿ ಮಾಡಿಲ್ಲ, ಕಣ್ಣಿಂದ ಹಿಡಿದು ಕೈ ಕಾಲು ಎಲ್ಲ ನಿಮಗೆ ನೋಡಕ್ ಚೆನ್ನಾಗಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಯಾಕಂದ್ರೆ ನೆಕ್ಸ್ಟ್ ಮಾಡಿ ತೋರಿಸ್ತಾರೆ. ಸೊ ವೀಕ್ಷಕರೇ ಇದು ನೋಡ್ತಿರ್ಬೋದು 14 ಇಂಚು. ಇದೇನು ಕಾನ್ಸೆಪ್ಟ್ ಅಂದ್ರೆ ನಿಮಗೆ ಶಿವ ಇಲ್ಲಿ ನೋಡ್ತಿರ್ಬೋದು, ಶಿವ ಇದ್ದಾರೆ ನಿಮ್ಗೆ ನೋಡ್ತಿರ್ಬೋದು. ಈ ಪಕ್ಕದಲ್ಲಿ ನಂದಿ, ಹಿಂಭಾಗದಲ್ಲಿ ಇಲ್ಲಿ ತ್ರಿಶೂಲ ನೋಡ್ಬೋದು. ಸೊ ನೋಡಿ ಚಿಕ್ಕದಲ್ಲೇ ಇಷ್ಟು ಚೆನ್ನಾಗಿದೆ ಮಾಡ್ಲ್ಗಳು ಅಬ್ಸರ್ವ್ ಮಾಡ್ತಿರ್ಬೋದು ನೋಡಿ. ನಿಮ್ಗೆ ನಾರ್ಮಲ್ ಆಗಿ ಅಂದ್ರೆ ಚಿಕ್ಕದಾಗಿ ಅಂದ್ರೆ ಜಸ್ಟ್ ಯಾವುದೇ ರೀತಿ ಸುಮ್ಮನೆ ಕುತ್ಕೊಂಡಿರ್ತಾರೆ ಗಣೇಶ ಸಿಗ್ತವೆ. ಇದ್ರಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡ್ಲ್ಗಳು ಇರುತ್ತೆ ನೋಡ್ತಿರ್ಬೋದು. ಸ್ವಲ್ಪ ಡೆಲಿಕೇಟ್ ಯೂಸ್ ಮಾಡ್ಬೇಕಿದೆಲ್ಲ ಪಕ್ಕ ಮಣ್ಣಿಂದಲ್ವಾ, ಸೊ ಆ ಕಾರಣಕ್ಕೆ ಸ್ವಲ್ಪ ಹುಷಾರಾಗಿ ಇಟ್ಕೊಂಡೆ ಒಳ್ಳೇದು. ಗರುಡ ನಿಮಗೆ ಲಾಸ್ಟ್ ಟೈಮ್ ಮಂಡ್ಯದಲ್ಲಿ ತೋರಿಸಿದ್ದೆ ಗೊತ್ತಾ, ಲಾಸ್ಟ್ ವಿಡಿಯೋದಲ್ಲಿ. ಇದು ಗರುಡದ್ದು ನಿಮಗೆ 20 ಅಡಿ ಗಂಟ ಇತ್ತು ಆಲ್ಮೋಸ್ಟ್ ದೊಡ್ಡದಾಗಿ. ಬಟ್ ಪುಟ್ಟದಾಗಿರೋದಲ್ಲಿ ತುಂಬ ಜನ ಅನ್ಕೋತಾರೆ ಮಾಡಲು ಸಿಗಲ್ಲ ಅಂತ. ನೋಡ್ತಿರ್ಬೋದು ಗರುಡದ ಮೇಲೆ ಕೂತ್ಕೊಂತೀವಿ, ವಿಷ್ಣುವಿನ ಅವತಾರ ಥರ ಇದು ನೋಡ್ತಿರ್ಬೋದು. ಇದು ಎಷ್ಟು ಇಂಚ್ ಅಂದ್ರೆ ಇದು 15 ಇಂಚಾ ಸರ್? 14 ಬರ್ತದೆ. 14 ನೋಡಿ 14 ಇಂಚು ನೋಡಿ. ಹಿಂಗೆ ನೋಡ್ತಿರ್ಬೋದು ಎಲ್ಲ ಆಲ್ಮೋಸ್ಟ್ ತೋರ್ಸೋಕ್ಕಾಗಲ್ಲ ವೀಕ್ಷರ, ಎಲ್ಲ ಕವರ್ ಆಗಿ ಇಟ್ಬಿಟ್ಟಿದ್ದಾರೆ. ಸೊ ರ್ಯಾಂಡಮ್ ಆಗಿ ನೋಡಿ ಇಲ್ಲೊಂದು ನೋಡಿ ಹಂಗೆ ತೋರಿಸ್ಬರೋದು ಹಂಗೆ ಸ್ವಲ್ಪ ಜೂಮ್ ಮಾಡಿ ಅದು ನೋಡ್ತಿರ್ಬೋದು. ಕಾಮಧೇನು ನೋಡ್ತಿರ್ಬೋದು ಹಿಂಭಾಗದಲ್ಲಿ ನಿಮಗೆ, ಕಾಮಧೇನು ನೋಡ್ಬೋದು. ಅದ್ರ ಪಕ್ಕದಲ್ಲಿ ನಿಮಗೆ ಹಿಂಭಾಗದಲ್ಲಿ ಹಸು ಮತ್ತೆ ಹಾವು ನೋಡ್ಬೋದು. ಈ ಕಡೆ ಗರುಡ ತೋರಿಸ್ಬೋದು, ನಾನು ಕೈಯಲ್ಲಿ ತೋರಿಸ್ತಾ ಇದೆಯಲ್ಲ ಅದೇ ಥರ ಮಾಡಲು. ಇನ್ನೊಂದು ತೋರಿಸಿ ನೋಡಿ, ನನ್ನ ಫೇವ್ರೇಟ್ ಕಾನ್ಸೆಪ್ಟ್ ಇದು. ಸೊ ಇದು ಬಂದ್ಬಿಟ್ಟು ನಿಮಗೆ ಕೃಷ್ಣನ ಕಾನ್ಸೆಪ್ಟ್ ಅಂತ ಹೇಳ್ಬೋದು ನೋಡಿ. ಇಲ್ಲಿ ಕೃಷ್ಣನ ಥರ ಕೊಂಡೆ ಹಾಕೊಂಡ್ರೆ ನೋಡ್ಬೋದು. ಹಿಂಭಾಗದಲ್ಲಿ ನಿಮಗೆ ತ್ರಿಶೂಲ ನೋಡ್ಬೋದು. ಮತ್ತೆ ಈ ಕಡೆ ಶಿವ ಅಲ್ಲ ಇದು ಶಿವ ಸಾರಿ, ಇಲ್ಲಿ ನೋಡ್ತಿರ್ಬೋದು ಶಿವನ ಪಕ್ಕದಲ್ಲಿ ಕುತ್ಕೊಂಡಿರ್ತಾರೆ. ಇದು ಎಷ್ಟು ಇಂಚ್ ಸರ್ ಇದು? ಸರ್ ಅದು 16 ಬರ್ತದೆ. 16 ಇಂಚು ವೀಕ್ಷರ ನೋಡ್ತಿರ್ಬೋದು. ಪಕ್ಕ ಪರಿಶುದ್ಧ ಮಣ್ಣಿನ ಗಣೇಶ. ನಾನು ಮತ್ತೆ ಯಾಕೆ ಹೇಳ್ತೇನೆ ತುಂಬ ಜನ ಕನ್ಫ್ಯೂಷನ್ ಆಗಿ ಹೋಗ್ತೀರಾ, ಸೊ ಆ ಕಾರಣಕ್ಕೆ ಹೇಳ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಹೂವದ ಮೇಲೆ ಕುತ್ಕೊಳ್ತಾರ ಗಣೇಶ ನೋಡ್ತಿರ್ಬೋದು. ಇದು 16 ಇಂಚಲ್ಲ, 14-15 ಇಂಚು. 16 ಆ ಕಡೆ ಈ ಕಡೆ ಒಂದು 2 ಇಂಚ್ ಆ ಕಡೆ ಆಗುತ್ತೆ. ಡಿಫ್ರೆನ್ಸ್ ಐತೆ. 14-15 ಆ ಥರ ನೋಡ್ತಿರ್ಬೋದು ವೀಕ್ಷರ, ಸಾಕಾಗಿದೆ. ಇನ್ನ ತುಂಬಾ ಹೆಚ್ಚಿನ ಮಾಡ್ಲ್ಗಳಿದಾವೆ. ಸೊ ಹಂಗೆ ತೋರಿಸ್ತಾ ಹೋಗಿ ಸರ್, ಎಲ್ಲ ಬೇಡ. ಸೊ ಹಂಗೆ ಇಟ್ಕೊಳ್ಳಿ, ಹೇಳ್ತೀನಿ ತುಂಬಾ ವೆರೈಟಿ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಇದು ತೋರಿಸೋಣ 18-20 ಇಲ್ಲಿ ನೋಡ್ತಿರೋದಾ 18 ಇಂಚು 20 ಬರ್ತದೆ. ಸೊ ವೀಕ್ಷರ ಇದು ಅಬ್ಸರ್ವ್ ಮಾಡ್ತಿರ್ಬೋದು, ಎಷ್ಟು ಸಾಕಾಗಿದೆ ನೋಡ್ತಿರ್ಬೋದು ನಿಮಗೆ. ಅದಕ್ಕಿಂತ ತುಂಬಾ ಜನ ಸಾಯಿಬಾಬಾ ಇಷ್ಟಪಡ್ತಾರೆ ನೋಡಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಸಾಯಿಬಾಬಾ ಪಕ್ಕದಲ್ಲಿ ಗಣೇಶ ನೋಡ್ತಿರ್ಬೋದು, ಚೆನ್ನಾಗಿ ನೋಡಿ, ಹೊಸ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಇನ್ನು ಈ ಕಡೆ ಬರ್ತೀರಾ, ಇದು ಬಂದ್ಬಿಟ್ಟು ನಿಮಗೆ ಲಾಲ್ಬಾಗ್ ಟೈಪ್ ಗಣೇಶ ಇದು ನೋಡಿ. ಸಕ್ಕದ ಇದೆಲ್ಲ ನಿಮಗೆ POP ಸಿಗ್ತವೆ, ಆದ್ರೆ ಇವರು ಪರಿಶುದ್ಧ ಮಣ್ಣಲ್ಲಿ ಕೊಡ್ತಾರೆ ನೋಡ್ತಿರ್ಬೋದು. ಎಷ್ಟು ಸಕ್ಕದಾಗಿದೆ ಅಂದ್ರೆ. ಇದು ಎಷ್ಟು ಇಂಚ್ ಸರ್ ಇದು? ಸರ್ ಇದು 18 ಇಂಚ್ ಬರ್ತದೆ. 18 ಇಂಚ್ ಬರುತ್ತಾ ನೋಡಿ, ಎಷ್ಟು ಡಿಫ್ರೆನ್ಸ್ ಆಗಿದೆ ನೋಡಿ. ಕಲರೇಷನ್ ಆಗಿರ್ಬೋದು, ನಿಮಗೆ ವೆರೈಟೀಸ್ ತುಂಬಾ ವೆರೈಟೀಸ್ ಇದೆ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನಿಮಗೆ, ಇಲ್ಲಿ ಬಂದ್ಬಿಟ್ಟು ಹಿಂಭಾಗದಲ್ಲಿ ನಿಮ್ಗೆ ಹಸು ನೋಡ್ಬೋದು, ಈ ಕಡೆ ನವಿಲ್ ನೋಡ್ಬೋದು. ಪೇಟ ಹಾಕೊಂಡು ಕುತ್ಕೊಂಡಿರ್ತಾರೆ ಗಣೇಶ. ಇದೊಂದು 15 ಇಂಚ್ ಬರ್ತಾ ಇದು? ಇಲ್ಲ ಅದು 18. ಅದನ್ನ ಇಲ್ಲಿ ಏರಿಯಲ್ಲಿ ಇರೋದಲ್ಲ 18 ವೀಕ್ಷರ, 18 ಇಂಚು 18-20 ಅದೇ ಒಂದು ಆ ಕಡೆ ವೇರಿಯೇಷನ್ ಆಗುತ್ತೆ. ಇದು ನೋಡಿ, ಇದೊಂದು ಕಲರೇಷನ್ ನೋಡ್ಬೋದು, ಇದೊಂದು ಕಲರೇಷನ್ ನಿಮಗೆ ಪಂಚೆ ಆಗಿರ್ಬೋದು, ಶಲ್ಯ ಆಗಿರ್ಬೋದು, ಡಿಫ್ರೆಂಟ್ ಕಲರೇಷನ್ ಬರುತ್ತೆ ನೋಡ್ತಿರ್ಬೋದು. ನಿಮಗೆ ಐಡಿಯಾ ಬರ್ಬೋದು ನಿಮಗೆಲ್ಲ. ಅದಾದ್ಮೇಲೆ ಈ ಕಡೆ ಬರೋಣ ನೋಡಿ. ಇದು ಹೇಳಿ ಸರ್, ಸಕ್ಕತ್ತಾಗಿದೆ. ಇದು ಇದ್ರ ಬಗ್ಗೆ ಚಿಕ್ಕದಾಗಿ ಹೇಳಿ, ಎಷ್ಟು ಇಂಚ್ ಬರುತ್ತೆ? 18 ಇಂಚನಾ? ಸೊ ಇದು ನೋಡ್ತಿರ್ಬೋದು. ಸ್ಪೆಷಲ್ ಅಂತ ಏನು ಹೇಳಿದ್ರೆ, ಇದು ಹಿಂಭಾಗದಲ್ಲಿ ಬ್ಯಾಕ್ ಗ್ರೌಂಡ್ ಬರುತ್ತೆ, ನಿಮಗೆ ಪ್ರಭಾವಳಿ ಬರೋ ಕಾನ್ಸೆಪ್ಟ್. ಎತ್ತಿ ಸರ್, ನೀವೇ ಎತ್ತಿಟ್ಕೊಂಡು ಹೇಳ್ತೀನಿ. ಸೊ ಅವರು ಎತ್ತಿಟ್ಕೋತಾರೆ ನೋಡಿ, ನಿಮ್ಗೆ ಐಡಿಯಾ ಬರ್ಬೋದು. ಏನು ಮಸ್ತ್ ಆಗಿದೆ ನೋಡಿ. ಇದು ಮಾತ್ರ ಒಂಥರ ರಾಜನ್ ಥರ ಕುತ್ಕೊಂಡಿರ್ತಾರೆ ಗಣೇಶ. ಇದು ಸಾಕಾದ. ಈ ಕಡೆ ಸಿಂಹ ನೋಡ್ಬೋದು ನೀವು, ಈ ಕಡೆ 2 ಸಿಂಹ. ಸೊ ಮಹಾರಾಜರು ಹೇಗೆ ಕುತ್ಕೋತಾರದ, ಸೊ ಆ ರೀತಿ ಕಾನ್ಸೆಪ್ಟ್ ಅಲ್ಲಿ ನೋಡ್ತಿರ್ಬೋದು, ಸಾಕಾಗಿದೆ. ಅದಾದ್ಮೇಲೆ ಪಕ್ಕದಲ್ಲಿ ನೋಡ್ತೀರಾ ಇಲ್ಲಿ ನೋಡಿ, ಇಲ್ಲಿನೂ ನೋಡ್ತಾ ಇರಲ್ಲ, ಇದು ಸಾಕಾಗಿದೆ. ಎತ್ಕೊಳ್ಳಿ ಸರ್ ಹಂಗೆ. ಅದು ನಿಮಗೆ ಯಾಕೆ ಎತ್ಕೊಂಡು ಹೇಳ್ತೇನೆ, ಸೈಜ್ ಕಂಪ್ಯಾರಿಸನ್ಗೋಸ್ಕರ ಗೊತ್ತಾಗುತ್ತೆ ಅಂತ ನಿಮಗೆ ಅಷ್ಟೇ. ಸೊ ನೋಡಿ ಒಂದು ಐಡಿಯಾ ಬರ್ಬೋದು. ಇದು ಪಕ್ಕದಲ್ಲಿ ನಿಮಗೆ ಶಿವ ಬರುತ್ತೆ, ಶಿವನ ಪಕ್ಕದಲ್ಲಿ ಕುತ್ಕೊಂಡಿರ್ತಾರ, ಲಿಂಗದ ಪಕ್ಕದಲ್ಲಿ ಕುತ್ಕೊಂಡಿರ್ತಾರ. ಸಾಕಾದ. ಇದು ಅಷ್ಟೇ ಇಲ್ಲ, 18 ಇಂಚು ನೋಡಿ, ಏನು ಮಸ್ತಾಗಿದೆ. ಅಬ್ಸರ್ವ್ ಮಾಡ್ಬೋದು ಕಣ್ಣೆಲ್ಲ, ಏನು ಸಾಕಾಗಿದೆ ನೋಡಿ. ನಿಮಗೆ ಅವ್ರೇನೋ ಚಿಕ್ಕ ಕೊಡ್ತಾರೆ ಅಂದ ತಕ್ಷಣ ಕಾಂಪ್ರಮೈಸ್ ಆಗಿಲ್ಲ. ಕಲರೇಷನ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೋಡ್ಬೋದು. ನೆಕ್ಸ್ಟ್ ನೋಡೋಣ ಬನ್ನಿ, ಬಿಟ್ಟು ಹೇಳ್ತೀನಿ ನೋಡಿ. ಇಲ್ಲೂ ಕೂಡ ಅಷ್ಟೇ ನೋಡಿ, ಏನು ಮಸ್ತಾಗಿದೆ ನೋಡಿ. ಇಲ್ಲಿ ಅದನ್ನು ಕವರಿಂದ ಎತ್ತಕ್ಕಾಗುತ್ತೆ, ಅದನ್ನು ಕವರಿಂದ ಎತ್ಬಿಡ್ತೀರಾ ನೋಡಿ. ಇಲ್ಲೊಂದು ಹೂವಾದಿದೆ ನೋಡ್ತಿರ್ಬೋದು, ಇದು ಸನ್ಫ್ಲವರು ಹಿಂಭಾಗದಲ್ಲಿ. ಸೊ ಅದ್ರ ಮೇಲೆ ಗಣೇಶ ಕೂತಿರ್ತಾರ, ಸಾಕಾಗಿದೆ ನೋಡ್ತಿರ್ಬೋದು. ಇದು ಅಷ್ಟೇ 18 ಇಂಚು. ಲಾಸ್ಟ್ ಅಂದ್ರೆ 2.5 ಅಡಿನಾ? ಸೊ 26 ಇಂಚು 26. ಓಕೆ, ಆ ರೀತಿ ಬರುತ್ತಾ. ಇಲ್ಲಿ ನೋಡಿ ವೀಕ್ಷರ, ಇಲ್ಲಿ ಹೇಳಿದೆ ಗೊತ್ತಾ ನಿಮಗೆ. ಇದು ನೋಡಿ ಏನು ಮಸ್ತ ಇದೆ. ಇಲ್ಲಿ ಶಿವ ಬಂದ್ಬಿಟ್ಟು ಮೋದಕ ತಿಂತಿರ್ತಾರ, ಅದ್ರ ಮೇಲೆ ಸೈಡ್ ದರ್ಬಾರ್ ಮಾಡ್ತಿರ್ತಾರೆ ಗಣೇಶ ನೋಡ್ತಿರ್ಬೋದು. ಸಾಕಾದ ನೋಡಿ. ಚಿಕ್ಕದಾಗಿರೋದಲ್ಲೇ ಎಷ್ಟು ಮಾಡ್ಲ್ ಸವಾಲ ಬರುತ್ತೆ. ಮತ್ತೆ ಈ ಹುಡುಗಾಡ್ಕೊಂಡು ಹಿಂಗೆ ತಿರ್ಕೊಳ್ತೀರಿ. ನೋಡಿ ಸರ್, ಇದು ಸಾಕಾಗಿದೆ ನೋಡ್ತಿರ್ಬೋದು. ಒಂದು ನಿಮಿಷ
ಇದೆ ನೋಡಿ ಈ ಸಕಾಲ ಏನಿದ್ರೆ ಇನ್ನ ಮುಂದೆ ಹಸುವಿನ ಮೇಲೆ ಕುತ್ಕೊಂಡಿರ್ತಾರ ಗಣೇಶ ಇದು. ಈ ಕಡೆ ಬಂದ ಹೂವು ಬರುತ್ತೆ, ಲೋಟಸ್ ಬರುತ್ತೆ, ಅದ್ರ ಮೇಲೆ ಇಟ್ಕೊಂಡಿರ್ತಾರ ಗಣೇಶ. ಸರ್ ಎಷ್ಟು ಇಂಚ್ ಬರುತ್ತೆ ಇದು? ಸರ್ ಅದು 20 ಬರ್ತದೆ. 20 ಬರುತ್ತಾ ಇದು? ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಡಿಸೈನ್. ಸೊ ಒಂದು 2-3 ಇಂಚ್ ಆ ಕಡೆ ಈ ಕಡೆ ಬರುತ್ತಲ್ವಾ? ಸೊ ನೋಡ್ತಿರ್ಬೋದು ಇದು ಒಂದು ಆಲ್ಮೋಸ್ಟ್ ಒಂದು 18-20 ಇಂಚ್ ಬರ್ಬೋದು. ಸೊ ಕಣ್ಣು ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಮಾಡಿ, ಕಣ್ಣು ಕಲರೇಷನ್ ನೋಡ್ತಿರ್ಬೋದು ಎಷ್ಟು ಮಸ್ತ್ ಇದೆ ನೋಡಿ, ಸೂಪರ್ ಆಗಿದೆ ಅಲ್ಲ, ಸಕ್ಕತ್ತಾಗಿದೆ. ಸೊ ನೋಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ. ಸೊ ನೆಕ್ಸ್ಟ್ ಇನ್ನೂ ಸ್ವಲ್ಪ ದೊಡ್ಡದಾಗಿರೋದಕ್ಕೆ ಹೋಗೋಣ ಬನ್ನಿ ಆ ಕಡೆ. ನೋಡಿ ಸರ್ 22 ಪಾಟಿಲ್. ಒಂದು ನಿಮಿಷ ಬಸ್ ಹಾಂ ಹಂಗೆ ಇಟ್ಕೊಳ್ಳಿ. ಇದು ಪಾಟಿಲ್ 22 ಇಂಚ್ ಆಯಿತು. ಸೊ ವೀಕ್ಷರ ಇದು ನೋಡ್ತಿರ್ಬೋದು 22 ಇಂಚು ಪಾಟಿಲ್ ಟೈಪ್ ಗಣೇಶ ನೋಡ್ತಿರ್ಬೋದು ವೀಕ್ಷರ, ಸಕ್ಕತ್ತಾಗಿದೆ ನೋಡಿ. ಸೊ ಹೇಳ್ದಲ್ಲ ಅದೇ ಒಂದೇ ರೀತಿ ಗಣೇಶಗಳು ನಿಮಗೆ ಡಿಫ್ರೆಂಟ್ ಟೈಪ್ಸ್ ಅವೈಲೇಬಲ್ ಇದೆ, ಕಲರೇಷನ್ ದೋತಿ ವರ್ಕ್. ಸೊ ಇಲ್ಲಿ ನೋಡ್ಬೋದು ಲಾಲ್ಬಾ ಟೈಪ್ ಗಣೇಶ ಇದು, ಏನು ಸಕ್ಕತ್ತಾಗಿದೆ ನೋಡಿ, ಮಸ್ತಾಗಿದೆ. ನಿಮಗೆ ಅಡಿಯಿಂದ ಮುಡಿಗಡೆ ಹಿಂಭಾಗದಲ್ಲಿ ಏನು ಪ್ಲಸ್ ಅಂದ್ರೆ ಇವೆಲ್ಲ ಏನು ಪ್ಲಸ್ ಅಂದ್ರೆ ಹಿಂಭಾಗದಲ್ಲಿ ಪ್ರಭಾವಳಿ ಕೊಟ್ಟಿದ್ದಾರೆ ನಿಮಗೆ. ಚಿಕ್ಕ ಗಣೇಶಗಳು ಎಲ್ಲವೂ ನಿಮ್ಗೆ ಪ್ರಭಾವಳಿ ಸಿಗಲ್ಲ, ಪ್ಲೈನ್ ಸಿಗುತ್ತೆ. ಸೊ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಪಕ್ಕ ಮಣ್ಣಿಂದು ನೋಡಿ, ಓಕೆನಾ, ಯಾವುದೇ POP ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ, ಪರಿಶುದ್ಧ ಮಣ್ಣಿನ ಗಣೇಶಗಳು. ಬಟ್ ಕಲರೇಷನ್ ನೋಡಿ ಏನು ಮಸ್ತಾಗಿದೆ ಅಂದ್ಬಿಟ್ಟು ನಿಮಗೆ ನೋಡಿ, ಸಾಕಾಗಿದೆ. ಇದು ಅಷ್ಟೇ 20 ಇಂಚ್ ಅಲ್ಲ, ಇದು 20 ಇಂಚು ನೋಡಿ. ಎಷ್ಟಿದೆ ಗಣೇಶ ನೋಡಿ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ತೋರ್ಸೋಕ್ಕಲ್ಲ, ಮೇನ್ ಡಿಸೈನ್ ಚೆನ್ನಾಗಿರೋದು ಯಾವ್ದು ಕಾಣ್ತಾ ಇದೆ. ಸೊ ಅದನ್ನ ಹೈಲೈಟ್ ಮಾಡಿ ತೋರಿಸ್ತಾ ನಿಮ್ಗೆ ನೋಡ್ತಿರ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲ ನೋಡಿ, ಇಲ್ಲೆಲ್ಲ ಸಕ್ಕತ್ತಾಗಿದೆ. ಒಂದು 2-3 ತೋರಿಸ್ತೀನಿ ನಿಮಗೆ, ಓಕೆನಾ. ಸೊ ಇದು ನೋಡ್ತಿರ್ಬೋದು, ಇದೆಷ್ಟು ಇಂಚ್ ಇದು? ಇದೆಷ್ಟು ಇಂಚ್ ಇದು ಸರ್? ಇದು 16 ಇಂಚ್. 16 ಇಂಚು. ಸೊ ವೀಕ್ಷರ ನೋಡ್ತಿರ್ಬೋದು, ಇದು ಕೂಡ ಅಷ್ಟೇ ನಿಮ್ಗೆ ಆಲ್ಮೋಸ್ಟ್ POP ಸ್ಟೈಲಲ್ಲಿ ಇದೆ, ಅದು POP ಎಲ್ಲ, ಓಕೆನಾ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಇನ್ನು ಈ ಕಡೆ ಬರೋಣ ನೋಡಿ. ಇದು ನೋಡಿ ಕಲರೇಷನ್ ಬೇರೆ ಬೇಕಾ, ನಮ್ಗೆ ನಾರ್ಮಲ್ ಸ್ಕಿನ್ ಟೋನ್ ಬೇಡಪ್ಪ, ನೀವು ಡಿಫ್ರೆಂಟ್ ಅಬ್ಸರ್ವ್ ಮಾಡ್ತಿರ್ಬೋದು. ಡಿಫ್ರೆಂಟ್ ಕಲರೇಷನ್ ನಿಮಗೆ ಒಂದು ಕೃಷ್ಣನ ಕಾನ್ಸೆಪ್ಟ್ ಇರೋ ತರ ನೋಡ್ತಿರ್ಬೋದು. ಸೊ ವೀಕ್ಷರ ಇಲ್ಲೊಂದು ಗಣೇಶ ಅಬ್ಸರ್ವ್ ಮಾಡ್ತಿರ್ಬೋದು, ಸಕ್ಕತ್ತಾಗಿದೆ ನೋಡಿ. ನಿಮಗೆ ಗೋಲ್ಡ್ ಟೈಪ್ ಗಣೇಶ, ಗೋಲ್ಡ್ ಫುಲ್ ಕಾನ್ಸೆಪ್ಟ್ ಗೋಲ್ಡ್ ಅಲ್ಲಿ ಮಾಡಿದ್ದಾರೆ. ಒಂದು ಅಡಿ ವೀಕ್ಷರ ನೋಡ್ತಿರ್ಬೋದು, ಏನು ಸಕ್ಕತ್ತಾಗಿದೆ ನಿಮಗೆ ನೋಡಿ. ಒಂದು ಅಡಿ ಅಂತೀರಾ? ಸೊ ಆ ಹುಡುಗ ಕೈ ಸ್ವಲ್ಪ ಮೇಲೆತ್ತು ನೋಡಿ, ಆ ಹುಡುಗನ ಅಬ್ಸರ್ವ್ ಮಾಡ್ಬೋದು. ನಿಮ್ಗೆ ಎಷ್ಟು ಸೈಜ್ ಡಿಫ್ರೆನ್ಸ್ ಬರುತ್ತೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಕ್ಯೂಟ್ ಆಗಿದೆ ನೋಡಿ. ತುಂಬ ಚಿಕ್ಕ ಮಕ್ಳು ಇರ್ತಾರೆ ಅಂಥವ್ರಿಗೆ ಈ ಕಡೆ ಚೆನ್ನಾಗಿರುತ್ತೆ, ಅವ್ರ ಮನೆಗಳು ಇಕ್ಕರೆ ಚೆನ್ನಾಗಿರುತ್ತೆ ಗಣೇಶ ನೋಡ್ತಿರ್ಬೋದು. ಸೊ ಈ ಕಡೆ ಬರೋಣ. ಸೊ ಇದು ನೋಡಿ ವೀಕ್ಷ, ಎತ್ತಿ ಗುರು ಅದಕ್ಕೆ ನೋಡಿ, ಅದೇನು ಸಕ್ಕತ್ತಾಗಿದೆ ನೋಡಿ ಗುರು. ಇದು ಯಪ್ಪ ಒಂದು 2 ಅಡಿ ಬರುತ್ತೆ ಇದು. 2.5 ಅಡಿ ಸರ್. 2.5 ಅಡಿ ಬರುತ್ತೆ ವೀಕ್ಷ ನೋಡ್ತಿರ್ಬೋದು. ಸ್ಟ್ಯಾಂಡಿಂಗ್ ನಿಂತಿರೋ ಗಣೇಶ ಇದು. ಸೊ ಇದೇನು ಕಾನ್ಸೆಪ್ಟ್ ಅಂದ್ರೆ ಇಲ್ಲಿ ಹಸುನ ಹಿಂಗೆ ನಿಂತ್ಕೊಂಡಿರ್ತಾರೆ ಹಸು ನಿಮಗೆ, ಓಕೆ, ಆ ಥರ ಕಾನ್ಸೆಪ್ಟು. ಕುದುರೆನಾ? ಇಲ್ಲ ಹಸು ಅದೇ ಆ ಥರ ಇಟ್ಕೊಂಡಿರೋ ಥರ. ಸೊ ನೋಡಿ ಎಷ್ಟು ನಿಮಗೆ ಇದು ಆಕ್ಚುಲಿ ಬಂದ್ಬಿಟ್ಟು ನಿಮಗೆ ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಮಿಣುಕ್ತಾ ನೋಡಿ, ಎಷ್ಟು ಸಕಾಲಾಗಿದೆ. ಕಲರೇಷನ್ ನೋಡ್ತಿರ್ಬೋದು. ನಿಂತ್ಕೊಂಡ್ರೆ ಗಣೇಶ ಇದು 2 ಅಡಿ ಗಣೇಶ ಇದು, ಓಕೆನಾ. 2 ಅಡಿ ಎಷ್ಟು ಮಾಡಲ್ ಇದೆ ನೀವೇ ಅಬ್ಸರ್ವ್ ಮಾಡ್ಬೋದು. ಅವ್ರ ಸೈಜ್ ಕಂಪೇರ್ ಮಾಡಿದ್ರೆ ಪಕ್ಕ ಪರಿಶುದ್ಧದ್ದು. ಮತ್ತೆ ಈ ಕಡೆ ಬರೋಣ, ಇಲ್ಲಿ ನೋಡ್ತಿರ್ಬೋದು ಮೋದಕ ಮೇಲೆ ಕುತ್ಕೊಂಡಿರ್ತಾರೆ ಗಣೇಶ ಇದು. ಮೋದಕ ನೋಡ್ತಿರ್ಬೋದು, ಇಲ್ಲಿ ಮೋದಕ ಹಿಡ್ಕೊಂಡು ಕುತ್ಕೊಂಡಿರ್ತಾರೆ, ಕೊಂಡೆ ಹಾಕೊಂಡಿರೋದು. ಒಂದು ರೀತಿ ನಿಮಗೆ ಕೃಷ್ಣನ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಇದು ನೋಡ್ತಿರ್ಬೋದು ಕಲರೇಷನ್. ತೆಂಗಿನಕಾಯಿನಾ? ಸರಿ ಮೋದಕ ಅನ್ಕೊಂಡೆ, ಅದು ತೆಂಗಿನಕಾಯಿ ಅಂದೆ, ಸಾರಿ ತೆಂಗಿನಕಾಯಿ ಅಂತ ನೋಡ್ತಿರ್ಬೋದು. ಇದೊಂದು ಆಲ್ಮೋಸ್ಟ್ 10 ಇಂಚ್ ಬರುತ್ತೆ, ಸಾರಿ 10 ಅಡಿ 10 ಇಂಚು 10 ಇಂಚ್ ಇದೆ. ಸೊ ಇನ್ನು ಈ ಕಡೆ ನೋಡಿ, ಇದು ನೋಡಿ, ಸೂಪರ್ ಆಗಿದೆ ಗುರು ನೋಡಿ. 2.5 ಅಡಿ ವೀಕ್ಷರ, ಏನು ಸಕ್ಕತ್ತಾಗಿದೆ ಗಣೇಶ. ನಿಮ್ಗೆ ನೋಡ್ತಿರ್ಬೋದು ಹಿಂಭಾಗದಲ್ಲಿ ನಿಮಗೆ ಹಸು, ಇಲ್ಲಿ ಚಿಕ್ಕದಾಗಿ ಒಂದು ಲಿಂಗ ಕೊಟ್ಟಿದ್ದಾರೆ. ಸೊ ಅದು ಮುಂಭಾಗದಲ್ಲಿ ಕೂತಿರ್ತಾರೆ ಗಣೇಶ ನೋಡ್ತಿರ್ಬೋದು. ಸಕ್ಕತ್ತಾಗಿದೆ ನೋಡಿ, ಏನು ಮಸ್ತಾಗಿದೆ. 2.5 ಅಡಿ ಗಣೇಶ ಇದು. ಸೊ ಎಲ್ಲ ಈಗೇನು ತೋರಿಸ್ತಾ ಇದ್ದಾರೆ ಎಲ್ಲ ಹೋಲ್ಸೇಲ್ಗೂ ಕೊಡ್ತಾರೆ, ರಿಟೇಲ್ಗೂ ಕೊಡ್ತಾರೆ. ಸೊ ಮಿನಿಮಮ್ ಇಷ್ಟು ಪೀಸ್ ಅಂತ ತೊಗೊಂಡು ಹೋಲ್ಸೇಲ್ ಇರುತ್ತೆ, ಸಿಂಗಲ್ ಪೀಸ್ ಆದ್ರೆ ರಿಟೇಲ್ ಕೊಡ್ತಾರೆ ಅಷ್ಟೇ. ಅದೊಂದು ನೆನ್ಪಿಟ್ಕೊಂಬಿಡಿ. ಆಮೇಲೆ ಸಿಂಗಲ್ ಪೀಸಲ್ಲಿ ಹೋಲ್ಸೇಲ್ ಹೇಳಕ್ಕೆ ಹೋಗ್ಬೇಡಿ, ಇವಾಗ ಹೇಳ್ತಾ ಇದ್ದೀನಿ, ಓಕೆನಾ. ಸೂಪರ್. ಇನ್ನು ಇಲ್ಲಿ ನೋಡ್ಬೋದು, ಹಂಗೆ ಇಕ್ಬಿಡಿ ಸರ್ ಅದನ್ನ. ಇಲ್ಲಿ ನೋಡ್ಬೋದು ವೀಕ್ಷರ, ಏನು ಮಸ್ತ ಇದೆ. ಎತ್ತದೇನು ಬೇಡ ಹಂಗೆ ಇಟ್ಕೋತೀನಿ. ಸೊ ನೋಡ್ತಿರ್ಬೋದು ಏನು ಸಕ್ಕತ್ತಾಗಿದೆ ಅಂದ್ಬಿಟ್ಟು. ಹಂಗೆ ನೋಡಿ, ಇಲ್ಲಿ ಹುಡುಗ ನೋಡಿ, ಈ ಹುಡುಗ ತಂದೇನೆ. ಇನ್ನು ಇದೊಂದು ಮಜಾ ಇದೆ ನೋಡಿ, ಸಕ್ಕತ್ತ ನೋಡಿ. ಒಂದೊಂದು ರೀತಿ ಡಿಫ್ರೆಂಟ್ ಆಗಿದೆ ವೀಕ್ಷರ. ನಿಮ್ಗೇನು ಸೆಲೆಕ್ಷನ್ ನಿಮ್ಗೆ ಅಲ್ಲಿ ಬಂದು ಹುಡುಕ್ಬಿಟ್ಟು ತಲೆ ತಿರ್ಗೋಗುತ್ತೆ, ಅಷ್ಟೇ ಸೆಲೆಕ್ಷನ್ ಇದೆ ಅವ್ರ ಹತ್ರ ನೋಡ್ತಿರ್ಬೋದು. ಈ ಗಣೇಶ ಏನು ನೋಡ್ತಾ ಇದ್ದಾರೆ, ಇದು ಬಂದ್ಬಿಟ್ಟು ನಾರ್ಮಲ್ಲಿ ಒಂದು ರೀತಿ ಪಾಟೀಲ್ ಟೈಪ್ ಗಣೇಶ. ಇಲ್ಲಿ ತೆಂಗಿನಕಾಯಿ ನೋಡ್ಬೋದು ನಿಮಗೆ, ಪೂಜೆ ಮಾಡಿಕ್ಕಿರ್ತಾರೆ. ಇವಾಗ ನಾವು ಹೆಂಗೆ ಪೂಜೆ ಮಾಡ್ಬಿಟ್ಟು ಆ ಕಡೆ ತೆಂಗಿನಕಾಯಿ ಕೊಡ್ತೀವಲ್ಲ, ಸೊ ಆ ರೀತಿ ಕಾನ್ಸೆಪ್ಟ್ ಇರ್ತಾರೆ ಗಣ. ಪಾಟೀಲ್ ಟೈಪ್ ಗಣೇಶ ನೋಡ್ತಿರ್ಬೋದು, ಏನು ಮಸ್ತಾಗಿದೆ ಅಂದ್ಬಿಟ್ಟು ನಿಮಗೆ. ಇದೆಷ್ಟು ಬರುತ್ತೆ ಸರ್ ಇದು? ಅದು 2.5 ಅಡಿ ಸರ್. 2.5 ಅಡಿನಾ? ಸೊ 2.5 ಅಡಿ ಬರುತ್ತೆ ವೀಕ್ಷರ. ಸೊ ನೋಡ್ತಿರ್ಬೋದು, ಪಕ್ಕ ಪರಿಶುದ್ಧ ಮಣ್ಣಿನ ಗಣೇಶ, ಓಕೆನಾ. ಸೂಪರ್ ಆಗಿದೆ. ಸೊ ವೀಕ್ಷರ ಇವಾಗ ತೋರಿಸಿದ್ನಲ್ಲ, ಇವಾಗ ಇನ್ನೊಂದು ಇದೆ ನೋಡಿ, ನನ್ನ ಫೇವ್ರೇಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಶಿವನ ಕಾನ್ಸೆಪ್ಟ್ ಇದೆ ಗಣೇಶ. ನೋಡಿ ಶಿವನ ಕಾನ್ಸೆಪ್ಟ್ ಇಟ್ಕೋದು ಕರೆಕ್ಟಾಗಿ. ನೋಡ್ತಿರ್ಬೋದು, ಶಿವನ ಕಾನ್ಸೆಪ್ಟ್ ಇದೆ ಗಣೇಶ ನೋಡಿ, ಏನು ಸಕ್ಕತ್ತಾಗಿದೆ. ಅಬ್ಸರ್ವ್ ಮಾಡ್ತಿರ್ಬೋದು ನಿಮಗೆ. ಇದು 2 ಅಡಿ ಇದೆ ಸರ್. ಇದು 2.5 ಅಡಿ ಸರ್. 2.5 ಅಡಿ. ಸೊ ನೋಡ್ತಿರ್ಬೋದು 2.5 ಅಡಿ ಗಣೇಶ, ಪಕ್ಕ ಪರಿಶುದ್ಧ ಮಣ್ಣಿಂದ ವೀಕ್ಷರ. ಮತ್ತೊಮ್ಮೆ ಯಾಕೆ ಹೇಳ್ತೀನಿ, ಮಣ್ಣಿಂದ ತುಂಬ ಜನ ಕನ್ಫ್ಯೂಷನ್ ಆಗ್ತೀರಾ. ಈ ಥರ ಚೆನ್ನಾಗಿರೋ ಮಾಡಲು ಮಣ್ಣಲ್ಲಿ ಕೊಡ್ತಾವೆ, ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಪಕ್ಕ ಪರಿಶುದ್ಧ ಮಣ್ಣಲ್ಲಿ ಕೊಡ್ತಿರೋದು ನೋಡಿ, ಎಷ್ಟು ಸಕ್ಕತ್ತಾಗಿದೆ. ಶಿವನ ಕಾನ್ಸೆಪ್ಟ್ ಇದು, ನಂದಿ ಮೇಲೆ ಕುತ್ಕೊಂಡಿರ್ತಾರೆ ಕಾನ್ಸೆಪ್ಟು ನೋಡಿ. ಸ್ವಲ್ಪ ಹತ್ರ ಬಂದು ತೋರಿಸ್ಬೇಕು ಹಂಗೆ ಕೆಗಡೆಯಿಂದ ಗಣೇಶನ ನೋಡಿ.
ಫೇಸಿಂದ ಹಂಗೆ ನೋಡ್ಬೋದು, ಬಾಡಿಯಲ್ಲಿ ಎಷ್ಟು ಸಕ್ಕದಾಗಿದೆ ಅವ್ರಿಗೆ. ಇದಕ್ಕೆ ಏನೋ ಡೈಮಂಡ್ ವರ್ಕ್ ಮಾಡ್ಬಿಟ್ರೆ ಮಾತ್ರ ಇನ್ನೂ ಸಕ್ಕದಾಗಿ ಬರುತ್ತೆ ಮಾತ್ರ ಇವೆಲ್ಲ ಗಣೇಶಗಳು ಅಲ್ಲ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ ಹಿಡ್ಕೊಳ್ತಾರೆ. ಸೊ ಹಂಗೆ ಬಾಮ್ಗ ನೋಡಿ ಇಲ್ಲಿ ನೋಡ್ಬೋದು ಅಂಶ. ಸೊ ಇದು ನೋಡಿ ಎಷ್ಟು ಸಕ್ಕದಾಗಿದೆ, ವೈಟ್ ಕಲರ್ ಗಣೇಶ ಇದು. ನಾರ್ಮಲಾಗಿ ಸ್ಕಿನ್ ಟೋನ್ ಇಲ್ಲ, ನಾರ್ಮಲ್ ವೈಟ್ ಮತ್ತು ಲೈಟ್ ಗ್ರೀನ್ ಕೊಟ್ಟಿದ್ದಾರೆ ಶೇಡ್ಸ್ ಎಲ್ಲ ನಮಗೆ. ಒಂದು ರೀತಿ ಪಾಟೀಲ್ ಟೈಪ್ ಗಣೇಶ ಇದು ನೋಡ್ತಿರ್ಬೋದು. ಇದೆಷ್ಟು 2 ಇಂಚ 2.5 ಅಡಿ ಬರುತ್ತೆ ನೋಡ್ತಿರ್ಬೋದು. ಸೊ ಇಲ್ಲಿ ನೋಡ್ತಾ ಇರೋದಲ್ಲ 2.5 ಅಡಿ ವೀಕ್ಷಕ. ನೋಡಿ ನಿಮಗೆ ಶಿವನ ಕಾನ್ಸೆಪ್ಟಲ್ಲಿ 2 ಥರ ಇದೆ ನಿಮಗೆ. ಒಂದು ನಿಮಗೆ ನೀಲಿ ಕಲರಲ್ಲಿದೆ, ಇನ್ನೊಂದು ಸ್ಕಿನ್ ಟೋನ್ ಕಲರ್ ಇದೆ. 2 ಥರ ಅವೈಲೇಬಲ್ ಇದೆ. ಸೊ ನಿಮ್ಗೆ ಯಾವ್ದು ಬೇಕೋ ಚೂಸ್ ಮಾಡ್ಬೋದು ನೀವು. ಸೊ ಆದಷ್ಟು ಬೇಗ ಬಂದರೆ ನಿಮ್ಗೆ ಸಿಗುತ್ತೆ ಚಾಯ್ಸ್ಗಳು. ಯಾಕಂದರೆ ನಿಮ್ಗೆ ಆಲ್ಮೋಸ್ಟ್ ಚೆನ್ನಾಗಿರೋ ನೋಡಿ ಜನ ಬಂದು ತೊಗೊಂಡೋಗ್ಬಿಡ್ತಾರೆ. ಸೊ ಎಷ್ಟು ಬೇಗ ಬರ್ತಾರೆ ಅಷ್ಟು ಚೆನ್ನಾಗಿರುತ್ತೆ. ಇದು ಕೂಡ ನೋಡಿ ದರ್ಬಾರ್ ಮಾಡ್ತಿರ್ತಾರೆ ಗಣೇಶ ನೋಡ್ತಿರ್ಬೋದು. ಹಿಂಭಾಗದಲ್ಲಿ ನಿಮಗೆ ಅದೇ ಪ್ರಭಾವಳಿಗೆ ನೋಡ್ತಿರ್ಬೋದು. ಏನು ಸಕ್ಕದಾಗಿ ಮಾಡಿದ್ದಾರೆ ನೋಡಿ, ಸೂಪರ್ ಆಗಿದೆ. ಇನ್ನೊಬ್ಬ ಸರ್ ನೆಕ್ಸ್ಟ್ ಏನೋ ತೋರಿಸ್ತೀರ ಅಂದರೆ ಇನ್ಯಾವುದಿದೆ? ಇಲ್ಲೊಂದು ಹೇಳಿ ಸರ್, ಶಿವ ಇಲ್ಲಿ ಹುಡುಗ ಇಟ್ಕೊಂಡಿದ್ದೀನಾ? ಹಾಂ, ಇಲ್ಲಿ ನೋಡ್ತಿರ್ಬೋದು ಓಮ್ ಇದೆ ಹಿಂಭಾಗದಲ್ಲಿ. ಓಕೆನಾ, ಓಮ್ ಇದೆ. ಇಲ್ಲಿ ನವಿಲ್ ನೋಡ್ಬೋದು ನೀವು ಇಲ್ಲಿ. ಓಕೆನಾ, ಇದು 2.5 ಅಡಿನಾ? 2.5 ಅಡಿ ವೀಕ್ಷರ. ಸಕ್ಕದಾಗಿದೆ ನೋಡ್ತಿರ್ಬೋದು ನೀವು. ಕಲರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡೀಟೇಲಿಂಗ್ ಆಗಿರ್ಬೋದು, ನಿಮಗೆ ಜ್ಯುವೆಲರಿ ಆಗಿರ್ಬೋದು, ಪಂಚೆ ಕಲರೇಷನ್ ಆಗಿರ್ಬೋದು, ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ. ಇಲ್ಲೊಂದು ಗಣೇಶ ಇದೆ ತೋರಿಸ್ತೀನಿ ನಿಮಗೆ, ಶಿವ ಇಟ್ಕೊಂಡಿರೋ ಥರ. ಸರಿ ತೋರಿಸ್ತೀನಿ ನಿಮಿಷ. ಸೊ ವೀಕ್ಷರ ಇದು ಮತ್ತೊಂದು ಕಾನ್ಸೆಪ್ಟ್ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಇಲ್ಲಿ ಶಿವನಿಗೆ ಗಣೇಶ ಪೂಜೆ ಮಾಡ್ತಾ ಇರ್ತಾರೆ ಕಾನ್ಸೆಪ್ಟ್. ಇಲ್ಲಿ ನೋಡಿ ಕೈಯಲ್ಲಿ ಗಂಟೆ ಇಟ್ಕೊಂಡಿದ್ದಾರೆ ಗಣೇಶ ನೋಡ್ತಿರ್ಬೋದು. ಶಿವನ ಲಿಂಗ ಪಕ್ಕದಲ್ಲಿ ಕುತ್ಕೊಂಡ ಥರ. ಇದೊಂದು 2.5 ಅಡಿ ನೋಡ್ತಿರ್ಬೋದು. ಎಷ್ಟು ಚೆನ್ನಾಗಿ ನೋಡಿ 2.5 ಅಡಿ ಗಣೇಶಗಳು ನಿಮಗೆಲ್ಲ ಸಕ್ಕದಾಗಿದೆ ಮಾತ್ರ ಗಣೇಶಗಳು ಮಾತ್ರ. ಮೇನ್ ನಿಮಗೆ ಕಣ್ಣು ನೋಡಿ ಎಷ್ಟು ಪುಟ್ಟದಾಗಿ ಎಷ್ಟು ಮುದ್ದಾಗಿ ಕಾಣ್ತಾ ಇದೆ. ಕಲರೇಷನ್ ಕಣ್ಣು ನೋಡಿ ಏನು ಸಕ್ಕದಾಗಿದೆ ನೋಡ್ತಿರ್ಬೋದು. ಸರ್ನ ಕಂಪೇರ್ ಮಾಡಿ ನಿಮ್ಗೊಂದು ಐಡಿಯಾ ಬರ್ಬೋದು ಎಷ್ಟು ದೊಡ್ಡದಿದೆ ಅಂದ್ಬಿಟ್ಟು. ಓಕೆನಾ. ಸೊ ನೆಕ್ಸ್ಟ್ ಶಿವಗೆ ಹೋಗೋಣ ಬನ್ನಿ. ಸೊ ವೀಕ್ಷರೆ ಇಲ್ಲೊಂದು ನೋಡ್ತಿರ್ಬೋದು ಇನ್ನೊಂದು ಗಣೇಶ ಇದೆ. ಇದು ಒಮ್ಮೆ ಆನೆ ಮೇಲೆ ಕುತ್ಕೊಂಡಿರ್ತಾರೆ ಗಣೇಶ ವೀಕ್ಷರೆ. ಇದು ಕೆಳಗಡೆ ನೋಡ್ತಾರಲ್ಲ ಇದು ಆನೆ ಮೇಲೆ ಕುತ್ಕೊಂಡಿರ್ತಾರೆ ಗಣೇಶ. ಪೇಟೆ ಹಾಕೊಂಡಿರೋದು ನೋಡಿ, ಇದು ಪೇಟೆ ಹಾಕೊಂಡಿರ್ತಾರೆ ಗಣೇಶ ನೋಡಿ. ಏನು ಸಕ್ಕದಾಗಿದೆ ನೋಡ್ತಿರ್ಬೋದು ನೀವು. ಇದು ಅಷ್ಟೇ 2.5 ಅಡಿ ಬರುತ್ತೆ ನೋಡಿ. 2.5 ಅಡಿ ಇಷ್ಟು ಕಾನ್ಸೆಪ್ಟ್ ನಿಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 6-7 ಅಡಿ ನಿಮ್ಗೆ ಆಲ್ಮೋಸ್ಟ್ ಒಂದು 10 ಅಡಿಗಳಲ್ಲೂ ಇಂಥ ಕಾನ್ಸೆಪ್ಟ್ ಸಿಗಲ್ಲ ನಿಮಗೆ. ಸೊ ಇವ್ರಿಗೆ ಚಿಕ್ಕದಾಗಿರೋ ಗಣೇಶ ಸಿಗ್ತಾ ಇದೆ ನೋಡ್ತಿರ್ಬೋದು ನೋಡಿ, ಸಕ್ಕತ್ತಾಗಿದೆ. ಸೊ ಇನ್ನು ಇಲ್ಲಿ ಬರೋಣ, ಇನ್ನು ಆ ಕಡೆ ಹಂಗೆ ನೋಡಿ ಎಷ್ಟು ತೋರಿಸ್ತಾ ಇದೆ ನೋಡಿ ನಿಮಗೆ. ಇದು ನೋಡಿ ಶಿವನ ಕಾನ್ಸೆಪ್ಟ್ ಇದು ಕೂಡ. ಇಲ್ಲಿ ನಿಮಗೆ ನಂದಿ ನೋಡ್ಬೋದು, ನಿಮಗೆ ಇಲ್ಲಿ ಲಿಂಗ ನೋಡ್ಬೋದು, ಶಿವನ ಸ್ವರೂಪದಲ್ಲಿ ಕೂತಿರುತ್ತೆ ಗಣೇಶ. ಇಲ್ಲಿ ಮೇಲೆ ನಿಮಗೆ ಓಂ ನೋಡ್ಬೋದು. ಓಕೆನಾ, ಗೊತ್ತಾಗ್ತಿ ಅನ್ಕೋತೀನಿ ನಿಮಗೆ. ಸೊ ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ ನೋಡಿ. ಇದು ಬಂದ್ಬಿಟ್ಟು ನಿಮಗೆ ಅದೇ ಹುಲಿ ಚರ್ಮದಲ್ಲಿ ಪಂಚೆ ಥರ ಅದು ಗಣೇಶಂದು ನೋಡ್ತಿರ್ಬೋದು. ಶಿವನ ಕಾನ್ಸೆಪ್ಟ್ ಇರೋದು ಗಣೇಶ ನೋಡಿ, ಏನು ಸಕ್ಕತ್ತಾಗಿದೆ. 2.5 ಅಡಿ ಆಲ್ಮೋಸ್ಟ್ ಇವಾಗ ತೋರಿಸಲ್ಲ. 2 ಅಡಿ ಲಾಸ್ಟ್ ಸ್ಟೇಜ್ ಇದು ಪ್ರೆಸೆಂಟ್ ಇರೋದು ನೋಡ್ಬಿಡ್ಬೋದು. ಸೊ ಮತ್ತೆ ಇನ್ನೊಂದು ನಿಮ್ಗೆ ಹೇಳ್ದೆ ಗೊತ್ತಾ ಅವಾಲೇ ನೋಡಿ ತೋರಿಸ್ತಾರೆ ನಿಮಗೆ. ನನ್ನ ಫೇವ್ರೇಟ್ ಕಾನ್ಸೆಪ್ಟ್ ಅದು. ಸೊ ನನ್ನ ಫೇವ್ರೇಟ್ ಕಾನ್ಸೆಪ್ಟ್ ನಿಮಗೆ ತೋರಿಸ್ತೀನಿ, ನಾನೇ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಶಿವ ಇದಾರಲ್ಲ ಆ ಕಾರಣಕ್ಕೆ ನಂಗೆ ತುಂಬ ಇಷ್ಟ ಆಯಿತು ನೋಡಿ. ಏನು ಮಸ್ತಾಗಿದೆ. ಶಿವನ ತೊಡೆ ಮೇಲೆ ಗಣೇಶ ಕೂತಿರ್ತಾರೆ. ಏನು ಸಕ್ಕದಾಗಿದೆ ನೋಡಿ, ನಂಗೆ ತುಂಬ ಇಷ್ಟ ಆಯ್ತು ಮಾತ್ರ. ಇದು ಮಾತ್ರ ಏನು ಸಕ್ಕದಾಗಿದೆ. ಸ್ವಲ್ಪ ಹತ್ರದಿಂದ ತೋರಿಸ್ಬಿಡುವ ಹಂಗೆ. ಅಡಿಯಿಂದ ಶಿವನ ಫೇಸ್ ನೋಡ್ಬೋದು, ನಿಮಗೆ ಗಣೇಶನ ಫೇಸ್ ನೋಡ್ಬೋದು. ಗಣೇಶ ಸೈಡಲ್ಲಿ ದರ್ಬಾರ್ ಮಾಡ್ತಾ ಕೂತ್ಕೊಂಡಿರೋ ಥರ ಸಕ್ಕತ್ತಾಗಿದೆ. ತುಂಬ ಇಷ್ಟ ಆಯ್ತು ಮಾತ್ರ. ಇದು ನಾನು ಎತ್ಕೊಂಡು ಹೋಗೋಣ ಅನಿಸ್ತಾ ಇದೆ. ಅಷ್ಟು ಥರ ಇದೆ ಆ್ಯಕ್ಚುಲಿ ಬೇಕಾದ್ರೆ. ಸೂಪರ್ ಆಗಿದೆ ನೋಡಿ. ಇದರಲ್ಲಿ ಏನು ಕಲರ್ಸ್ ಅವೈಲೇಬಲ್ ಸರ್? ಇದರಲ್ಲಿ ಕಲರ್ಸ್ ಇದೆ, ಸ್ಕಿನ್ ಕಲರ್ ಇದೆ. ಓಕೆ. ಸೊ ಇದರಲ್ಲಿ ಸ್ಕಿನ್ ಕಲರ್ ಕೂಡ ಅವೈಲೇಬಲ್ ಇದೆ ಅಂತೆ. ಸೊ ಅದೇ ಎಲ್ಲ ಎತ್ತೋಸೋಕ್ಕಲ್ಲ ವಿಷಯ ತುಂಬ. ಯಾಕಂದರೆ ಎಷ್ಟಿದೆ ಗಣೇಶ ಮಾಡ್ಗಳು ನಿಮಗೆ. ಇವಾಗ 2 ಇಂಚಲ್ಲಿ ನಿಮಗೆ ತುಂಬ ಮಾಡ್ಗಳಿದ್ದಾವೆ. ಯಾವ್ದು ಹೇಳಿ ಆ ಕಡೆನಾ? ಅದೇ ತೋರಿಸ್ತೀನಿ ಬನ್ನಿ. ಸೊ ಇಲ್ಲೆಲ್ಲ ನೋಡ್ಬೋದು ವೀಕ್ಷರ, ಹಂಗೆ ಬನ್ನಿ. ಇಲ್ಲೆಲ್ಲ ನೋಡ್ಬೋದು. ಇವಾಗ ತೋರಿಸ್ನಲ್ಲ ಅದೇ ಥರ ಕಾನ್ಸೆಪ್ಟ್. ಮತ್ತು ಹಿಂಭಾಗದಲ್ಲಿ ಇನ್ನೂ ತುಂಬ ಮಾಡ್ಗಳಿದ್ದಾವೆ. ಆಲ್ಮೋಸ್ಟ್ ಎಲ್ಲ ಎತ್ತ ತೋರ್ಸೋಕ್ಕಾಗಲ್ಲ ನಿಮಗೆ. ತುಂಬ ಇದೆ, ಆಲ್ಮೋಸ್ಟ್ ಒಂದಕ್ಕಿಂತ ಒಂದಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದಾದಮೇಲೆ ಹಂಗೆ ನೋಡ್ತಾ ಹೋಗ್ರಿ. ಇಲ್ಲಿ ನೋಡಿ, ಇಲ್ಲಿ ಇದು ಬಂದ್ಬಿಟ್ಟು ನಿಮಗೆ ಏನದು ಈ ಕಡೆ ನಂದಿ ಪಕ್ಕದಾಗ ಕೂತ್ಕೊಂಡಿದ್ದಾರೆ ಗಣೇಶ ನೋಡ್ಬೋದು. ಇದು ಸ್ಟ್ಯಾಂಡಿಂಗ್ ಅವಲೇ ಎತ್ತು ತೋರಿಸ್ನ ಹುಡುಗ. ಸೊ ಆ ಗಣೇಶ ನೋಡ್ಬೋದು. ತುಂಬ ವೆರೈಟೀಸ್ ಇದೆ ವೀಕ್ಷಕರೇ. ಹಿಂಗೆ ಹೇಳ್ತಾ ಹೋಗ್ಬಿಟ್ರೆ ಒಂದು 1 ಅವರ್ ವಿಡಿಯೋ ಆಗುತ್ತಿದೆ ಹೇಳ್ಬೇಕಂದ್ರೆ. ಅಷ್ಟು ಮಾಡಲ್ಸ್ ಇರುತ್ತೆ ಅಟ್ ಪ್ರೆಸೆಂಟ್ ಇದೆ. ಇನ್ನು ಇಲ್ಲಿ ಬಂದ್ಬಿಡಿ, ಅಲ್ಲೊಂದು ತೋರಿಸಿರೋದು ಮರ್ತೋದೆ. ಅಲ್ಲಿ ನೋಡಿ, ಅದು ಬಂದ್ಬಿಟ್ಟು ಲಾಲ್ಬಾಬ್ ಟೈಪ್ ಗಣೇಶ ಅಲ್ಲಿ. ಸೊ ನಿಮಿಷ. ಸೊ ಇದೇನು ನೋಡ್ತಾ ಇದ್ದೀವಿ ಲಾಲ್ಬಾಬ್ ಟೈಪ್ ಗಣೇಶ. ಆಲ್ಮೋಸ್ಟ್ ಎಲ್ಲ ಎತ್ತಿ ತೋರ್ಸೋಕ್ಕಾಗಲ್ಲ. ಸೊ ಆ ಕಾರಣ ನಿಮ್ಗೆ ಕೆಲವೊಂದು ಹಂಗೆ ದೂರದಿಂದ ತೋರಿಸ್ತಾ ಇದ್ದೀನಿ. ಓಕೆನಾ. ಸರ್ ಇವಾಗ ನಿಮ್ಮ ಗೋಡನ್ಸ್ ನೋಡಿದ್ದೀನಿ ಗಣೇಶಗಳು. ಆಲ್ಮೋಸ್ಟ್ ತುಂಬ ವೆರೈಟೀಸ್ ಗಣೇಶ ಹಾಕಿದ್ದೀರಾ. ಇವಾಗ 8 ಇಂಚಲ್ಲಿ ಎಷ್ಟು ಟೈಪ್ ಗಣೇಶ ಇದೆ ಸರ್? ಸರ್ 8 ಇಂಚಲ್ಲಿ ಒಂದು 15 ಥರ, 15ರಿಂದ 20 ಡಿಸೈನ್ ಸಿಗ್ತದೆ. 10 ಇಂಚಲ್ಲಿ 10 ಇಂಚಲ್ಲಿ ಅಷ್ಟೇ ಸರ್, 15ರಿಂದ 22 ಡಿಸೈನ್. ಸೊ ಈಗ ಒಂದು ಚಿಕ್ಕ ಮಾಡಲಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 15-20 ಡಿಸೈನ್ ಕೊಡ್ತಾ ಇದ್ದಾರೆ ಎಲ್ಲ ಸರ್. ಓಕೆ. ಹೋಲ್ಸೇಲ್ ಮಿನಿಮಮ್ ಎಷ್ಟು ಪೀಸ್ ತಗೋಬೇಕು? 50 ಪೀಸ್ ಸರ್. 50. ಸೊ ವಿಕ್ಕಿರ ಅದೇ ನಾವು ಹೋಲ್ಸೇಲ್ ಮಿನಿಮಮ್ 50 ಪೀಸು. ಅದೇ ಸಿಂಗಲ್ ತಗೋದ್ರಿಂದ ರಿಟೇಲ್ ಪೀಸ್ ಕೊಡ್ತಾರೆ ಅಲ್ವಾ? ಸಿಂಗಲ್. ಮತ್ತೆ ಇದೆಲ್ಲ ನೋಡ್ತಿರ್ಬೋದು, ಎಲ್ಲ POP ಎಲ್ಲ ಯಾವುದೇ ರೀತಿ ಎಲ್ಲ ಪರಿಸರ ಸ್ನೇಹಿ ಗಣೇಶನೇ. ಸೊ ಮತ್ತೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ನಿಮ್ಮದು? ಸರ್ ಬೇಗೂರು, ಓಕೆ, BK ಹಳ್ಳಿ ಅಂಚೆ, ಜಾಲ ಹೋಬ್ಳಿ, ಬೆಂಗಳೂರು ನಾರ್ತ್ ಸರ್. ನಿಯರ್ ಬೈ ಅಂದ್ರೆ ನಿಮಗೆ ಎಕ್ಸಾಕ್ಟ್ ಜನಕ್ಕೆ ಸಡನ್ ಗೊತ್ತಾಗಬೇಕು ಅಂದ್ರೆ ಎಲ್ಲಿ ಬರುತ್ತೆ? ಏರ್ಪೋರ್ಟ್ ಬ್ಯಾಕ್ ರೋಡ್ ಸರ್. ಬ್ಯಾಕ್ ರೋಡ್ ಅದೇ ಟರ್ಮಿನಲ್ 2. ಟರ್ಮಿನಲ್ 2. ಸೊ ಟರ್ಮಿನಲ್ 2 ಹತ್ರ ಬಂದ ಸಾಕು ನಿಮ್ಗೆ. ಅಲ್ಲಿಂದ ನಮ್ಮಮ್ಮನ 1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇರೋದು ಗೋಡನ್ನು.
ಸೊ ಎಕ್ಸಾಕ್ಟ್ ಲೊಕೇಶನ್ ತಿಳಿಸ್ಕೊಡ್ತೀನಿ. ಸೊ ತುಂಬ ಥ್ಯಾಂಕ್ಸ್ ಸರ್. ಸೊ ವೀಕ್ಷಕರೇ ನೋಡೋದಲ್ಲ ವೀಕ್ಷಕರೇ, ಎಲ್ಲ ಥರ ಗಣೇಶಗಳು ತೋರಿಸ್ಕೊಟ್ಟಿದ್ದೀನಿ. ಸೊ ಇದು ಸ್ಟಾರ್ಟಿಂಗ್ ಸೈಜ್ ಬಂದ್ಬಿಟ್ಟು ಇದು ಸ್ವಲ್ಪ ಹತ್ರ ಬರೋಗೆ. ಸೊ ಈ ಸ್ಟಾರ್ಟಿಂಗ್ ಸೈಜ್ ಬಂದು 8 ಇಂಚು. ಓಕೆನಾ, ಇದು ನೋಡ್ತಿರ್ಬೋದು ಪಕ್ಕ ಪರಿಶುದ್ಧ. ಎಲ್ಲ ತೋರಿಸಲಿ ಎಲ್ಲ ಪಕ್ಕ ಪರಿಶುದ್ಧ ಬಣ್ಣಿನ ಗಣೇಶ. ಇದು 8 ಇಂಚು. ಇದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಬೇಕಾ? ಹಂಗೆ ಬನ್ನಿ ಹೇಳ್ತೀನಿ. ಸ್ವಲ್ಪ ದೊಡ್ಡ ಸೈಜ್ ಬೇಕಂದ್ರೆ ಇದಕ್ಕೆ ಹೋಗ್ಬೋದು, ಒಂದು 10 ಇಂಚು ಬರುತ್ತೆ. ಸೊ ಹಂಗೆ ಓಕೆನಾ. ಇದು ಪಾಟಲ್ ಟೈಪ್ ಗಣೇಶ, ನಮ್ಮ ಕೈ ಅಬ್ಸರ್ವ್ ಮಾಡ್ಬೋದು ನಿಮಗೆ. ಓಕೆನಾ, ಹಂಗೆ ಬನ್ನಿ. ಇದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಬೇಕಾದ್ರೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಈ ಗಣೇಶ. ಸೊ ಈ ಗಣೇಶ ಎಷ್ಟು ಇಂಚ್ ಸರ್? ಇದು 12 ಇಂಚ್ ಗಣೇಶ. ಸೊ 8, 10, 12. ಸೊ ಈ ರೀತಿ 2 ಇಂಚು ಜಾಸ್ತಿ ಹೋಗ್ತಾ ಜಾಸ್ತಿ ಇದೆ. ಮತ್ತು ತುಂಬ ಮಾಡ್ಲುಗಳು ಅವೈಲೇಬಲ್ ಇದೆ. ಸೊ ನಿಮ್ಗೊಂದು ಹಂಗೆ ಜಸ್ಟ್ ಒಂದು ಸುಮ್ಮನೆ ಹಿಂಗೆ ರೌಂಡ್ ಹಾಕ್ಬಿಡಂಗೆ. ಸೊ ನೋಡ್ತಿರ್ಬೋದು, ಬ್ರದರ್ ತೋರಿಸ್ತಾ ನಿಮಗೆ ನೋಡ್ತಿರ್ಬೋದು ಎಷ್ಟು ಮಾಡಲ್ಸ್ ಅವೈಲೇಬಲ್ ಇದೆ. ಹಂಗೆ ಜಸ್ಟ್ ರೋಡ್ ತೋರಿಸ್ಬಿಡಿ. ಆಲ್ಮೋಸ್ಟ್ ಸುಮಾರು ಒಂದು 2,000 ಪೀಸಸ್ ಅವೈಲೇಬಲ್ ಇದೆ ಪ್ರೆಸೆಂಟು. ಇಫ್ ಇನ್ ಕೇಸ್ ಹೋಲ್ಸೇಲ್ ಬೇಕಂದ್ರೆ ದಯವಿಟ್ಟು ಇವ್ರ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನೋಡ್ತಿರ್ಬೋದು ಒಂದೊಂದು ಮಾಡಲು ನೋಡಿ, ಒಂದೊಂದು ಮಾಡಲು ಎಷ್ಟು ವೆರೈಟೀಸ್ ಆಗಿದೆ ನೋಡಿ. ಇಲ್ಲಿ ನೋಡ್ತಿರ್ಬೋದು ಸಾಯಿಬಾಬಾ ಗಣೇಶ ಆಗಿರ್ಬೋದು, ಲಾಲ್ ಬಾಬೆ ಗಣೇಶ ಆಗಿರ್ಬೋದು. ಇನ್ನು ಹಿಂಗೆ ಬರ್ತೀರಾ, ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡ್ತೀರಿ. ಇದು ನೋಡಿ, ಇದು ಶಿವಾಜಿ ಮಹಾರಾಜರ ಕಾನ್ಸೆಪ್ಟ್. ಇದು ನೋಡ್ತಿರ್ಬೋದು ಶಿವಾಜಿ ಮಹಾರಾಜರು ಹೆಂಗೆ ಕುತ್ಕೊಂಡ್ರೆ ಹೆಂಗಿರುತ್ತೆ, ದರ್ಬಾರ್ ಮಾಡ್ತಾ ಇರ್ತಾರಲ್ಲ, ಸೊ ಆ ರೀತಿ ಕಾನ್ಸೆಪ್ಟ್ ಇರ್ತಾರೆ ಗಣೇಶ. ನೋಡ್ತಿರ್ಬೋದು ತುಂಬ ವೆರೈಟೀಸ್ ಇದೆ. ನೀವು ಶಿವನ ಮೇಲೆ ಗಣೇಶ ಆಗಿರ್ಬೋದು, ಶಿವನ ಮೇಲೆ ಕೂತಿರ್ತಾರ ಓಮ್ ಬ್ಯಾಕ್ಗ್ರೌಂಡ್ ಇರೋ ಗಣೇಶ ಆಗಿರ್ಬೋದು, ತುಂಬ ಗಣೇಶ ಇದೆ. ಇನ್ನು ಕೆಡೆ ಬನ್ನಿ ಹಿಂಗೆ ತೋರಿಸ್ತೀನಿ ಓಡೆ. ಇದು ಬಂದ್ಬಿಟ್ಟು ನಿಮಗೆ ಲಾಲ್ ಬಾಬ್ ಟೈಪ್ ಗಣೇಶ. ಇದು ನೋಡ್ತಿರ್ಬೋದು, ಇದು ಕೂಡ ಲಾಲ್ ಬಾಬ್ ಟೈಪ್ ಗಣೇಶ. ನೋಡಿ ತುಂಬ ವೆರೈಟೀಸ್ ಇದೆ ವೀಕ್ಷಕರು. ಇದೆಲ್ಲ ಪರಿಶುದ್ಧ ಮಣ್ಣಲ್ಲಿ ಮಾಡುವಂಥದ್ದು, ಯಾವುದೇ ರೀತಿ POP ಇಲ್ಲ. ಮತ್ತು ನನ್ನ ಒಂದು ಫೇವ್ರೇಟ್ ಗಣೇಶ ಇದಿದೆ, ಅಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಅಬ್ಸರ್ವ್ ಮಾಡ್ಬೋದು ವೀಕ್ಷರ, ನನ್ನ ಒಂದು ಫೇವ್ರೇಟ್ ಗಣೇಶ ಅಂತ ಹೇಳ್ಬೋದು. ಶಿವನ ಇದು ತೊಡೆ ಮೇಲೆ ಕೂತಿರ್ತಾರೆ ಗಣೇಶ ಇದು. ಸೊ ಇದು ಯಾವುದೇ ರೀತಿ ಗಣೇಶ ಬೇಕಾದ್ರೆ ವಿಡಿಯೋ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಮತ್ತು ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ದೇವನಹಳ್ಳಿ ಬೇಗೂರಿಂದ. ಓಕೆನಾ, ಏರ್ಪೋರ್ಟ್ ಹಿಂಭಾಗದಲ್ಲಿ ಬರುತ್ತೆ ನಿಮಗೆ. ಟರ್ಮಿನಲ್ 2 ಬರುತ್ತೆ. ಸೊ ಅಲ್ಲಿಂದ ನಿಮ್ಗೆ ಒಂದು 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಮತ್ತು ಇವರು ಮಿನಿಮಮ್ ಹೋಲ್ಸೇಲ್ ತಗೋಬೇಕಾದ್ರೆ ಒಂದು 50 ಪೀಸ್ ತಗೊಂಡು ಹೋಲ್ಸೇಲ್ ಪ್ರೈಸ್ ಕೊಡ್ತಾರೆ. ಇನ್ ಕೇಸ್ ಸಿಂಗಲ್ 1-2 ತಗೋತೀರ ಅಂದ್ರೆ ರಿಟೇಲ್ ಪ್ರೈಸ್ ಇರುತ್ತೆ. ಓಕೆನಾ. ಸೊ ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದೊಳ್ಳೆ ಕಂಟಿನ್ಯೂಸ್ ಬರ್ತಾ ಸಿಗ್ತೀನಿ. ಅಲ್ಲಿವರೆಗೂ ಜೈ ಶ್ರೀ ಗಣೇಶ.